ಈ ಕೆಲ್ಸ ನೀವ್ಯಾಕ್ ಮಾಡ್ತೀರಾ ಅತ್ತೆ? ನಮಗ್ ಹೇಳಿದ್ರೆ ನಾವ್ ಮಾಡಲ್ವಾ? ನಿಮ್ಗೆ ಹೇಳೋಕಾಗ್ದೇನೆ ಈ ಕಷ್ಟ ಅನುಭವಿಸ್ತಿರೋದು. ನಮ್ಗಲ್ಲ, ನಾವ್ ಬರೋದು ಒಂದ್ ಕ್ಷಣ ತಡ ಆಗಿದ್ರು ನಿಮಗ್ ಕಷ್ಟ ಆಗ್ತಾ ಇತ್ತು. ಟೈಮಿಗೆ ಸರಿಯಾಗಿ ಬಂದಿದ್ದಕ್ಕೆ ಸರಿ ಹೋಯ್ತು. ಸಾಕ್ಬಿಡಮ್ಮ. ನೀವ್ ರೆಸ್ಟ್ ತಗೊಳ್ಳಿ, ನಾನು ಭಾಗ್ಯ ಅಕ್ಕ ಕೆಲ್ಸ ಎಲ್ಲ ಮುಗಿಸ್ತೀವಿ. ಬೇಡಮ್ಮ, ಈ ಮನೇಲಿ ನೀನ್ ಯಾವ ಕೆಲ್ಸನೂ ಮಾಡಬಾರ್ದು. ನಮ್ಮತ್ತೆ ಆರ್ಡರ್ ಮಾಡಿದಾರಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ನಾನೇ ಮಾಡ್ತೀನಿ ಬಿಡು, ನೀ ಹೊರಡಿ. ನಿಮ್ಮತ್ತೆ ಆರ್ಡರ್ಗಿಂತ ನಮ್ಮತ್ತೆ ಆರೋಗ್ಯನೇ ತುಂಬಾ ಮುಖ್ಯ. ಅಕ್ಕ ನೀನ್ ಬಾ. ನಿಧಾನವಾಗಿ ತೆಗಿ. ಈ ಫೋಟೋ ಎಲ್ಲಿತ್ತು? ಈ ಮನೆಗೆ ಹೇಗ್ ಬಂತು? ಅಂದ್ರೆ ರೂಮ್ ಕ್ಲೀನ್ ಮಾಡ್ಬೇಕಾದ್ರೆ ಮೇಲಿಂದ ಬಿತ್ತು. ಸಾವಿತ್ರಿ, ನಾನ್ ಯಾರ ಮುಖ ನೋಡ್ಬಾರ್ದು ಅಂತ ಇಷ್ಟು ದಿನ ಬದುಕಿದ್ನೋ, ಯಾರ ಹೆಸರು ವಿಷಯ ಕೇಳಿದ್ರೆ ಕೋಪದಲ್ಲಿ ಮುಳುಗೋಗ್ತೀನೋ ಅಂತವಳು ಫೋಟೋ ನನ್ ಕಣ್ಣಿಗೆ ಬೀಳೋ ತರ ಮಾಡಿದ್ಯಾ. ಇವಳು ನೆನ್ಪು ಬರೋ ಹಾಗೆ ಮಾಡ್ದೆ. ಅವಳದ್ ಯಾವುದೇ ನೆನ್ಪಿ ಮನೇಲಿ ಇರಬಾರ್ದು ಅಂತ ಹೇಳಿದ್ಮೇಲೆ ಈ ಫೋಟೋ ಮಾತ್ರ ಹೇಗ್ ಬಂತು? ಅಂದ್ರೆ ಈ ಫೋಟೋನ ಬೇಕು ಅಂತ ನೀನೇ ಇಟ್ಕೊಂಡಿದ್ಯಲ್ಲ? ನಿಜ ಹೇಳು, ಇಲ್ಲಾಂದ್ರೆ ಈಗ್ಲೇ ನನ್ನ ಕೈಯಲ್ಲೇ ಸಾಯ್ತ್ಯಾ. ಹೌದು ಅತ್ತೆ, ನಾನೇ ಬೇಕು ಅಂತ. ನನಗೆ ದ್ರೋಹ ಮಾಡೋಳ್ ಫೋಟೋನ ನೀನ್ ಇಟ್ಕೊಂಡಿದ್ಯಾ? ನಿನ್ನ ಚಿಚಿ, ನಿನ್ನನ್ನು ಹೊಡೆಯಕ್ಕೆ ನನಗೆ ನಾಚಿಕೆ ಆಗ್ತಿದೆ. ಹೆತ್ತ ತಾಯಿ ನಾನೇ ಬೇಡ ಅಂತ ಎಳ್ಳು ನೀರು ಬಿಟ್ಟಿದ್ದೀನಿ. ಅವಳ ನೆರಳು ಕೂಡ ಈ ಮನೇಲಿ ಬೀಳ್ಬಾರ್ದು ಅನ್ಕೊಂಡಿದ್ದೆ. ಅಂಥದ್ರಲ್ಲಿ ಫೋಟೋ ಹೇಗೆ ಇರಬೇಕು ಅನ್ನಿಸ್ತು ನಿಂಗೆ? ನಿನ್ ಮನುಷ್ಯಳೇನೆ. ಛೀ, ನಿನ್ ಮುಖ ನೋಡಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಅಮ್ಮಂಗೆ ಇಷ್ಟ ಆಗ್ದಿರೋ ಕೆಲಸ ಯಾಕೆ ಮಾಡ್ತೀರಾ ಅತ್ತಿಗೆ? ಈ ಮನೇಲಿ ಅವಳ ಹೆಸರು ಹೇಳಿದ್ರೇನೆ ಅಮ್ಮಂಗೆ ಇಷ್ಟ ಆಗಲ್ಲ. ಅಂಥದ್ರಲ್ಲಿ ಅವಳ ಫೋಟೋ ಯಾಕೆ ಇಟ್ಟಿದ್ದೀರಾ ನೀವು? ಇನ್ನೊಂದ್ಸಲ ಈ ಫೋಟೋ ನನ್ನ ಕಣ್ಣಿಗೆ ಬಿದ್ರೆ ಅವಳ ನೆನ್ಪಾಗೋ ಯಾವುದೇ ವಸ್ತು ಇದ್ರೂ ನಿನ್ನನ್ನ ಬದುಕ್ಸಲ್ಲ ನಾನು. ಈಗ್ಲೇ ಆ ಫೋಟೋ ತೆಗೆದು ಆಚೆ ಬಿಸಾಕು. ಸರಿ ಅತ್ತೆ. ಏನತ್ತಿಗೆ ಇನ್ನು ಯೋಚನೆ ಮಾಡ್ತಿದ್ದೀರಾ? ಅಮ್ಮ ಹೇಳಿದ ಕೆಲಸ ಬೇಗ ಮಾಡದೆ ಹೋದ್ರೆ ನಿಮ್ಮನ್ನ ಸಾಯ್ಸಕ್ಕೂ ಹಿಂಜರಿಯಲ್ಲ, ನಿಮ್ಮನ್ನ ಕ್ಷಮಿಸೋದು ಇಲ್ಲ. ಹೋಗಿ. ಇನ್ನು ಯಾಕೆ ನಿಂತಿದ್ದೀರಾ ಅತ್ತಿಗೆ? ಬೇಗ ಹೋಗಿ ಆ ಫೋಟೋ ಬಿಸಾಕಿ. ಹೋಗಿ.
ಫೋಟೋದಲ್ಲಿರೋರು ಯಾರತ್ತೆ? ಅಮ್ಮಮ್ಮ ಅವ್ರ ಫೋಟೋ ನೋಡಿ ಯಾಕಷ್ಟು ಕೋಪದಲ್ಲಿ ಮಾತಾಡಿದ್ರು? ಯಾವತ್ತೂ ನೋಡಿದಿರೋ ಅವ್ರ ಮುಖದಲ್ಲಿ ಆವೇಶ ನೋಡ್ದೆ. ನಾನ್ ಮದ್ವೆಯಾಗ್ ಬಂದಾಗಿಂದ ಯಾರು ಯಾವತ್ತೂ ಹೇಳಲಿಲ್ಲ, ಮಾತ್ ಕೂಡ ಆಡ್ಲಿಲ್ಲ. ನೀವಾದ್ರೂ ಹೇಳಿ ಅತ್ತೆ. ಅವರು ನನಗೆ 2ನೇ ನಾದ್ನಿ, ನಮ್ಮತ್ತೆ 2ನೇ ಮಗಳು. ಏನು, ಅಮ್ಮಮ್ಮಂಗೆ 2 ಹೆಣ್ಮಕ್ಳಿದ್ರಾ? ಇಷ್ಟು ದಿನ ಒಬ್ರೇ ಅಂತ ಅನ್ಕೊಂಡಿದ್ದೆ. ಇನ್ನು ಅವ್ರು ಹೇಗಿದ್ರೋ ಏನೋ. ತುಂಬಾ ಒಳ್ಳೆಯವಳು. ರೂಪದಲ್ಲಿ ಮಹಾಲಕ್ಷ್ಮಿ, ಓದಿನಲ್ಲಿ ಸರಸ್ವತಿ. ಎಲ್ರ ಜೊತೆ ನಗ್ನಗ್ತಾ ಮಾತಾಡ್ಕೊಂಡು ನಮ್ ಜೊತೆ ಪ್ರೀತಿಯಿಂದ ಇದ್ಲು. ನನ್ನನ್ನ ಅತ್ತಿಗೆ ಅಲ್ಲ, ಅಕ್ಕನ್ ತರ ನೋಡ್ಕೋತಾ ಇದ್ಲು. ಎಲ್ಲ ವಿಷಯಗಳನ್ನು ಹೇಳ್ಕೊತಿದ್ಲು. ಆ ಪ್ರೀತಿಯಿಂದಾನೆ ಅವಳ ಫೋಟೋನ ಇಟ್ಕೊಂಡಿದ್ದೆ. ನೀವೇನೋ ಅವ್ರು ಒಳ್ಳೆಯವ್ರಂತ ಹೇಳ್ತಿದ್ದೀರಾ, ಅಮ್ಮಮ್ಮ ನೋಡಿದ್ರೆ ಅವ್ರ ಫೋಟೋನು ಇಡಬಾರ್ದು ಅಂತಿದ್ದಾರೆ. ಅಷ್ಟಕ್ಕೂ ಏನ್ ನಡೀತು ಅತ್ತೆ? ಅವಳು ಓದೆಲ್ಲ ಮುಗಿದ್ಮೇಲೆ ಬೇರೆ ಊರಲ್ಲಿ ಅವಳಿಗೆ ಒಳ್ಳೆ ಕೆಲಸ ಸಿಕ್ಕಿದ್ದಕ್ಕೆ ಹೊರಟೋದ್ಲು. ಅತ್ತೆ ಅದೇ ಸಮಯದಲ್ಲಿ ಅವಳಿಗೆ ಮದುವೆ ಸಂಬಂಧನ ನೋಡ್ತಾ ಇದ್ರು. ಒಂದು ಒಳ್ಳೆ ಸಂಬಂಧ ಬಂದಿದ್ದಕ್ಕೆ ಮಗಳಿಗೆ ಹೇಳ್ದೇನೆ ಅವರು ಮದುವೆನ ಫಿಕ್ಸ್ ಮಾಡಿಬಿಟ್ರು. ಆದರೆ ಆ ಹುಡುಗಿ ಮಾತ್ರ ಕೆಲ್ಸಕ್ಕೆ ಹೋಗಿ ತುಂಬ ದಿನ ಆದರೂ ಇಲ್ಲಿಗೆ ಬರಲೇ ಇಲ್ಲ. ಅತ್ತೆ ಮಗಳಿಗೆ ಏನಾಯ್ತು ಅಂತ ಹುಡುಕಿಸಿದ್ದಕ್ಕೆ ಗೊತ್ತಾಗಿದ್ದೇನೆಂದ್ರೆ ಆಗ್ಲೇ ಅವಳಿಗೆ ಮದುವೆ ಆಗೋಗಿತ್ತು, ಮಗು ಕೂಡ ಹುಟ್ಟಿತ್ತು. ಅಷ್ಟೇ, ಅವರಿಗೆ ನಂಬಿಕೆ ದ್ರೋಹ ಮಾಡಿ ಮರ್ಯಾದೆ ತೆಗೆದ ಮಗಳು ಅವತ್ತೇ ಸತ್ತೋದ್ಲು ಅಂತ ತಲೆ ಸ್ನಾನ ಮಾಡಿಬಿಟ್ರು. ಆಗಿಂದ ಅತ್ತೆ ಮಾತ್ರ ಅಲ್ಲ, ಮನೇಲಿ ಯಾರೂ ನನ್ನ ನಾದ್ನಿ ಹೆಸರು ಎತ್ತಲ್ಲ, ಅವಳ ಫೋಟೋನೂ ನೋಡಲ್ಲ. ಅಂಥದ್ರಲ್ಲಿ ಇಷ್ಟು ದಿನ ಎಷ್ಟು ಭದ್ರವಾಗಿ ಮುಚ್ಚಿಟ್ಟಿದ್ದ ಆ ಫೋಟೋನ ಇವತ್ತು ನೀನು ಆಚೆ ಹಾಕ್ಬಿಟ್ಟೆ. ನಮ್ಮತ್ತೆ ಇವತ್ತು ನನ್ನನ್ನು ಬೈಯೋದಕ್ಕೆ ಕಾರಣ ನೀನು. ಆ ಫೋಟೋ ನೋಡಿ ಅವ್ರು ಕೋಪ ಮಾಡ್ಕೊಳ್ಳೋದಕ್ಕೆ ಬೈಯೋದಕ್ಕೆ ಕಾರಣ ನೀನು. ನನ್ನನ್ನ ಕ್ಷಮಿಸ್ಬಿಡಿ ಅತ್ತೆ. ಯಾಕಮ್ಮ ಕ್ಷಮೆ ಕೇಳ್ತೀಯ? ಅತ್ತೆಗಿಷ್ಟ ಇಲ್ದಿರೋ ಕೆಲಸ ಮಾಡ್ತಿರುವಾಗ ನನ್ ಮನ್ಸಿಗೆ ಎಷ್ಟು ಕಷ್ಟ ಆಗತ್ತೆ ಗೊತ್ತಾ? ನನ್ನನ್ ಬಯಸ್ದೆ ಒಂದು ದಿನ ಕೂಡ ಇರಲ್ವಾ ನೀನು? ಅತ್ತೆ ಫೋಟೋ ಬಚ್ಚಿಟ್ಕೊಳ್ಬೇಕು ಅನ್ಕೊಂಡಿದ್ರೆ ಯಾವ್ದಾದ್ರೂ ಲಾಕರಲ್ಲಿ ಇಟ್ಕೋಬೋದಿತ್ತು. ಹೀಗೆಲ್ಲಾರ್ಗೂ ಗೊತ್ತಾಗೋ ಹಾಗೆ ಯಾವ್ದಾದ್ರೂ ಪೆಟ್ಟಿಗೆನಲ್ಲಿ ಇಟ್ಕೋತಾರಾ? ಎಲ್ರಿಗೂ ಗೊತ್ತಾಗೋ ರೀತಿ ಅಲ್ಲ ಅಕ್ಕ, ನನ್ನಿಂದಾನೇ ಗೊತ್ತಾಗಿದ್ದು. ಅನಾವಶ್ಯಕವಾಗಿ ಎಲ್ರೂ ನನ್ನಿಂದಾಗಿ ಬಯಸ್ಕೋತಿದ್ದಾರೆ. ಅಮ್ಮ, ನಾವು ಬೇಡ ಅಂತ ಅನ್ಕೊಂಡ್ ನಮ್ಮನ್ ಬಿಟ್ಟೋದೊಳ ಬಗ್ಗೆ ಯೋಚನೆ ಮಾಡೋದೇ ತಪ್ಪು. ಅಂಥದ್ರಲ್ಲಿ ಬೇಜಾರ್ ಮಾಡ್ಕೋತಿದ್ದೀರಲ್ಲ. ನನ್ ಬೇಜಾರು ಅವಳು ದೂರ ಆಗಿದ್ದಕ್ಕಲ್ಲ, ನಾನು ಅವಸರಪಟ್ಟು ತಗೊಂಡಿರೋ ನಿರ್ಧಾರದಿಂದ ಅವಳು ಒಳ್ಳೆ ಜೀವನ ನಾಶ ಆಗೋಯ್ತು ಅಂತ. ಅವಳ ಒಂದು ತಪ್ಪು ಮಾಡದೆ ಹೋಗಿದ್ರೆ ಇವತ್ತಿಗವಳು ನಮ್ಮನೇಲೆ ನಮ್ಮೆಲ್ಲರ ಜೊತೆ ಖುಷಿಯಿಂದ ಇರ್ತಿದ್ಲು. ನನ್ನ ಮೊಮ್ಮಗಳು ಈ ಕೈಯಲ್ಲಿ ಬೆಳೀತಿದ್ಲು. ಇವಾಗ ಎಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ? ಅವಳದ್ ಯಾವುದೇ ನೆನ್ಪಿ ಮನೇಲಿ ಇರಬಾರ್ದು ಅಂತ ಹೇಳಿದ್ಮೇಲೆ ಈ ಫೋಟೋ ಮಾತ್ರ ಹೇಗ್ ಬಂತು? ನನಗೆ ದ್ರೋಹ ಮಾಡೋಳ್ ಫೋಟೋನ ನೀನ್ ಇಟ್ಕೊಂಡಿದ್ಯಾ? ನಿನ್ನ ಅಮ್ಮಮ್ಮ, ಚಿಕ್ಕಮ್ಮ ಇಲ್ಲ ಅಂದ್ರೆ ಏನು? ನಿನ್ಗೋಸ್ಕರ ನಾವೆಲ್ಲರೂ ಇದೀವಿ. ಸ್ವಂತ ಮಗಳ ಥರ ಕೊರತೆ ಬರ್ದಿರೋ ಥರ ನೋಡ್ಕೊಳ್ಳೋದಕ್ಕೆ ನಮ್ಮಮ್ಮ ಇದ್ದಾರಲ್ವಾ? ಎಷ್ಟೇ ಜನ ಇದ್ರು ಅವಳು ಇಲ್ದಿರೋ ನೋವನ್ನ ಯಾರೂ ತೀರ್ಸಕ್ಕಾಗಲ್ಲ. ಜೀವನದಲ್ಲಿ ಅವಳ ಹೆಸರು, ಅವಳ ಮುಖ
ಯಾವತ್ತೂ ನೋಡಬಾರ್ದು ಅಂದ್ಕೊಂಡಿದ್ದೆ. ಆದರೆ ಇವತ್ತು ಅವಳ ಫೋಟೋ ನೋಡಿ ಹಳೇದೆಲ್ಲ ನನಗೆ ನೆನಪಾಗೋ ರೀತಿ ಮಾಡ್ತು. ಪ್ರೀತಿ ಮಾಡಿ ಮದುವೆ ಆಗೋದಿಕ್ಕೆ ನಂದೇನು ಅಭ್ಯಂತರ ಇರಲಿಲ್ಲ. ಆದರೆ ನನ್ನ ಬಗ್ಗೆ ಗೊತ್ತಿದ್ರೂ ಕೂಡ ನಂಗೆ ದ್ರೋಹ ಮಾಡಿದ್ಲಲ್ಲ, ಅದನ್ನ ನನ್ನ ಕೈಲಿ ತಡ್ಕೊಳಕ್ಕಾಗ್ಲಿಲ್ಲ. ಬಿಟ್ಟಾಕಿ ಅಮ್ಮ. ಅವಳ ಜೀವನದ ಬಗ್ಗೆ ಯೋಚನೆ ಮಾಡಿದ್ಲೆ ಹೊರತು ಈ ಮನೆ ಗೌರವದ ಬಗ್ಗೆ ಮರ್ಯಾದೆ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಿಲ್ಲ. ಅಮ್ಮ, ನಮ್ಮೆಲ್ಲರಿಗಿಂತ ಅವಳನ್ನ ಎಷ್ಟೋ ಪ್ರೀತಿಯಿಂದ ಮುದ್ದಾಗಿ ಸಾಕಿದ್ದೆ. ಕೊನೆಗೆ ಅವಳು ಪ್ರೀತಿಸಿದವನಿಗೋಸ್ಕರ ನೀನೇ ಬೇಡ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ಅಂತ ಅವಳ ಬಗ್ಗೆ ನಾವ್ ಎಷ್ಟು ಕಡಿಮೆ ಮಾತಾಡ್ತೀವೋ ಅಷ್ಟು ಒಳ್ಳೇದಮ್ಮ. ಹೌದು ಅಮ್ಮಮ್ಮ, ನಿನ್ನಂಥ ಒಳ್ಳೆ ಮನುಷ್ಯರಿಗೆ ಅನ್ಯಾಯ ಮಾಡಿದ್ದಕ್ಕೆ ಎಲ್ಲೇ ಇದ್ರೂ ಅವ್ರು ಮಾಡಿರೋ ತಪ್ಪಿಗೆ ಅವ್ರು ಶಿಕ್ಷೆ ಅನುಭವಿಸ್ತಾನೆ ಇರ್ತಾರೆ. ಹೆತ್ತ ತಾಯಿಗೆ ನೋವು ಕೊಟ್ಟಿದ್ದಕ್ಕೆ ಕಷ್ಟ ಪಡ್ತಾನೆ ಇರ್ತಾರೆ. ಇಲ್ಲ, ನನ್ನ ಮಗಳಿಗೆ ಯಾವ ಕಷ್ಟನೂ ಬರಬಾರ್ದು. ಅವಳ ಮೇಲೆ ನನಗೆ ಎಷ್ಟೇ ಕೋಪ ಇದ್ರು, ಎಷ್ಟೇ ದ್ವೇಷ ಇದ್ರು, ಮನ್ಸಲ್ಲಿ ಮಾತ್ರ ಹೇಳಕ್ಕಾಗ್ದಿರೋಷ್ಟು ಪ್ರೀತಿ ಇದೆ. ಅವಳು ನನಗೆ ದ್ರೋಹ ಮಾಡಿದ ಮಾತ್ರಕ್ಕೆ ಅವಳ ಜೀವನ, ಅವಳ ಭವಿಷ್ಯ ಹಾಳಾಗಬೇಕು ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ. ಅಷ್ಟು ಕ್ರೂರಿ ಅಂತೂ ನಾನು ಅಲ್ವೇ ಅಲ್ಲ. ಏನ್ ನಡಿಬೇಕಿತ್ತು ಅದೇ ನಡೀತು. ಅವಳೆಲ್ಲೇ ಇದ್ರೂ ಸಂತೋಷವಾಗಿದ್ರೆ ಸಾಕು. ಅಮ್ಮ, ನಿನ್ ಮಾತು ನನಗೆ ಅರ್ಥನೇ ಆಗ್ತಾ ಇಲ್ಲ. ಅವಳನ್ನ ನೆನೆಸ್ಕೊಂಡು ಬೇಜಾರ್ ಮಾಡ್ಕೋತಿದ್ಯಾ, ಕೋಪ ಮಾಡ್ಕೋತಿದ್ಯಾ? ನಿನಗಿನ್ನೂ ಅರ್ಥ ಆಗಿಲ್ವಾ ಅಮ್ಮ? ಅಮ್ಮಮ್ಮಂಗೆ ಚಿಕ್ಕಮ್ಮನ ಮೇಲೆ ಕೋಪಕ್ಕಿಂತ ಪ್ರೀತಿನೇ ಜಾಸ್ತಿ ಇದೆ. ಅವ್ರು ಬಿಟ್ಟೋದ್ರು ಅನ್ನೋದಕ್ಕೆ ದ್ವೇಷ ಇದೆ. ಅಷ್ಟೇ ಅಲ್ವಾ ಅಮ್ಮಮ್ಮ? ಪ್ರೇಮನೂ ಇಲ್ಲ, ಪ್ರೀತಿನೂ ಇಲ್ಲ. ಇನ್ಯಾವತ್ತೂ ಅವಳ ಹೆಸರು ಇನ್ ಮುಂದೆ ಯಾರು ಈ ಮನೇಲಿ ಎತ್ತಬಾರ್ದು. ಮೊದಲು ಆ ಸಾವಿತ್ರಿಗೆ ಹೇಳಿ, ಅವಳ ಫೋಟೋ ಆಗ್ಲಿ ನೆನಪಾಗ್ಲಿ ಯಾವುದೇ ಇದ್ರೂ ಸರಿ, ಇವಾಗ್ಲೇ ಈ ಕ್ಷಣನೇ ನಾಶ ಮಾಡ್ಬೇಕು ಅಂತ ಹೇಳು. ಸರಿ ಅಮ್ಮ. ಅಮ್ಮ, ಅಮ್ಮಮ್ಮ ಏನು ಹಾಗ್ ಮಾತಾಡ್ತಿದ್ದಾರೆ? ಅದೇ ತಾನೇ ಅರ್ಥ ಆಗದೆ ಕೇಳಿದ್ದು. ನೀನೇನೋ ಎಲ್ಲ ಗೊತ್ತಿರೋ ಹಾಗೆ ದೊಡ್ಡದಾಗಿ ಉತ್ತರ ಕೊಟ್ಬಿಟ್ಟೆ. ಆದ್ರೆ ಅದನ್ನು ಕೂಡ ಒಪ್ಕೊಂಡಿಲ್ವಲ್ಲ. ಪ್ರೀತಿ ಇಲ್ಲ ಅಂತಿದ್ದಾರೆ. ಅವ್ರು ಎಲ್ಲೇ ಇದ್ರೂ ಚೆನ್ನಾಗಿರ್ಲಿ ಅಂತಾರೆ. ಹೆತ್ತ ತಾಯಿಯಾಗಿ ಯೋಚನೆ ಮಾಡದೆ ಹೇಗಿರ್ಲಿ ಅಂತ ಅವರೇ ಹೇಳ್ತಿದಾರಲ್ಲ. ಮತ್ತೆ ಅವ್ರ ನೆನಪು ಈ ಮನೇಲಿ ಇರಬಾರ್ದು ಅಂತಾನೂ ಅಂತಾರೆ. ನನಗ್ ಗೊತ್ತಿರೋ ಹಾಗೆ ಅಮ್ಮಮ್ಮನ ಮನ್ಸಲ್ಲಿ ಬೇರೆ ಯಾರೋ ಅಪರಿಚಿತರಿದ್ದಾರೆ ಅನ್ಸತ್ತೆ. ಎಲ್ಲ ಆ ಮಹಾತಾಯಿ ಮಹಿಮೆ. ಆ ಮಹಾತಾಯಿ ಮನೆಯಿಂದ ಯಾವ ಗಳಿಗೆಲ್ ಹೋದ್ಲೋ ಏನೋ. ನಿಮ್ಮಮ್ಮಮ್ಮ ಹೀಗ್ ತಯಾರಾಗಿದ್ದಾರೆ. ಹೋದ್ರೆ ಹೋಗ್ಲಿ ಬಿಡಮ್ಮ. ಆದ್ರೆ ಚಿಕ್ಕಮ್ಮನಿಂದ ಯಾವ್ದು ಹೊಸ ಸಮಸ್ಯೆ ಬರ್ದೇ ಇದ್ರೆ ಸಾಕು. ಮಯೂರಿ, ಪೃಥ್ವಿ ಈಗಿರೋ ಮನೆ ಇದು. ಕೊನೆಗೂ ಕಾವೇರಿ ದೊಡ್ಡ ಮನೆಗೆ ಸೊಸೆ ಆಗ್ಬಿಟ್ಲು. ಈ ಆಸ್ತಿಗೆಲ್ಲ ಅವಳು ಇಂಡೈರೆಕ್ಟ್ ಆಗಿ ವಾರಸುದಾರಳಾಗಿದ್ದಾಳೆ. ನಿನ್ನ ಅದೃಷ್ಟ ಚೆನ್ನಾಗಿದ್ದಿದ್ರೆ ನೀನು ಈ ಮನೆಗೆ ಸೊಸೆಯಾಗಿ ಹೋಗ್ತಾ ಇದ್ದೆ. ಈಗ ಕಾವೇರಿ ಆಗಿದ್ದಾಳೆ. ಇಲ್ಲ ಡ್ಯಾಡಿ, ಈ ಮನೇಲಿರೋ ಜನರ ಬಗ್ಗೆ ಗೊತ್ತಾದ್ಮೇಲೆ ಅವಳಿಗೆ ಅದೃಷ್ಟ ಇಲ್ಲ ಅಂತ ಅರ್ಥ ಆಯ್ತು. ಹಾಗಂತ ನೀನು ಹೇಗೆ ಹೇಳ್ತೀಯ? ಇಷ್ಟಪಟ್ಟಿರೋ ಹೆಣ್ಣನ್ನ ಬೇಡ ಅಂದ್ರೆ ಅವ್ರು ಏನ್ ಮಾಡ್ತಾರೋ ಅಂತ ನನಗ್ ಚೆನ್ನಾಗ್ ಗೊತ್ತು. ಈ ಮನೇಲಿ ಪೃಥ್ವಿನ ಮದ್ವೆ ಆಗಿರೋ ಕಾವೇರಿ ಜೊತೆ, ಪೃಥ್ವಿ ಜೊತೆ ಹಸೆ ಮಣೆ ಮೇಲೆ ಮದ್ವೆ ನಿಂತು ಹೋಗಿರೋ ಅತ್ತೆ ಮಗಳು ಕೂಡ ಇದ್ದಾಳೆ. ಅವಳಿಗೆ ಅಂಥ ಅದೃಷ್ಟ ಇಲ್ಲ. ಅಂದ್ರೆ ಕಾವೇರಿ ಎಲ್ಲಿಗೆ ಹೋದ್ರು ನಿನ್ನಂತವ್ರು ಅವಳ ಜೊತೆಗಿರ್ತಾಳೆ ಅಂತ ಅರ್ಥ? ಜೊತೆಗಲ್ಲ ಡ್ಯಾಡಿ, ಅವ್ರನ್ನ ದೂರ ಮಾಡೋದಕ್ಕೆ. ಪೃಥ್ವಿಗ್ ಫೋನ್ ಮಾಡಿ ಡ್ಯಾಡಿ. ಇಷ್ಟು ದಿನ ಸಾಕು ಮಗ ಆಗಿದ್ದವನು ಈಗ ಸ್ವಂತ ಮನೇಲಿ ಹೇಗಿದ್ದಾನೆ ಅಂತ ನೋಡೋಣ. ಅಗ್ನಿದೇವ್ ನನಗೆ ಕಾಲ್ ಮಾಡ್ತಿದ್ದಾನೆ. ಹಲೋ. ಹಲೋ,
ಪೃಥ್ವಿಯವರೇನ ಮಾತಾಡೋದು? ಬಣ್ಣ ಬದಲಾಯಿಸೋ ಬುದ್ಧಿ ನಿನ್ಗಿರೋ ಹಾಗೆ ಹೆಸರು ಬದಲಾಯಿಸೋ ಬುದ್ಧಿ ನನಗಿಲ್ಲ. ಮನೆ ಜೊತೆಗೆ ಮನೆ ಹೆಸರು ಕೂಡ ಬದಲಾಯಿತು. ನಿಜವಾದ ಹೆಸರಲ್ಲೂ ಕೂಡ ಬದಲಾವಣೆ ಇರಬೇಕೇನೋ ಅಂತ ಅನುಮಾನ ಬಂತು, ಅದಕ್ಕೆ ಕೇಳಿದೆ. ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀಯ? ನೀನ್ ಮಾಡಿರೋ ಕೆಲಸಗಳನ್ನ ನೆನ್ಸ್ಕೊಂಡ್ರೆ ಕೋಪ ಬರ್ದೆ ಇನ್ನೇನ್ ಬರ್ದು ಹೇಳು. ನಾನೇನು ಪಾಪ ಮಾಡಿದ್ದೀನಿ ಪೃಥ್ವಿ? ಮೊದ್ಲಿಂದನೂ ನೀನು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಯಾ ಪೃಥ್ವಿ? ಈಗಲೂ ಕೂಡ ನಿನ್ನ ಹತ್ರ ಮಾತಾಡಬೇಕು ಅಂತ ನೀನು ಹೊಸ ಮನೆಗೆ ಬಂದಿದ್ದೀನಿ. ಏನು ನೀನ್ ಇಲ್ಲಿಗೆ ಬಂದ್ಯಾ? ಅಲ್ಲ ನಿನ್ಗೆ ಈ ಮನೆ ಅಡ್ರೆಸ್ ಹೇಗೆ ಗೊತ್ತಾಯ್ತು? ಮನಸ್ಸಿದ್ರೆ ಮಾರ್ಗ ಇರುತ್ತೆ. ಯಾಕೆ ಏನು ಅಂತ ಕೇಳೋ ಬದಲು ಹೊರಗೆ ಬಂದು ಮಾತಾಡ್ಬೋದಲ್ವಾ? ಇಲ್ಲ ಅಂದ್ರೆ ನಾವೇ ಒಳಗೆ ಬರಬೇಕು ಅಂದ್ರೆ ಬಂದ್ಬಿಡ್ತೀವಿ ಬಿಡು. ಬೇಡ, ನೀವು ಈ ಮನೆಗಲ್ಲ, ಸಂತೋಷವಾಗಿರೋ ಯಾವ ರಸ್ತೆಗೂ ಕೂಡ ಕಾಲಿಡೋ ಅರ್ಹತೆ ಇಲ್ಲ ನಿಮ್ಗೆ. ನಾನೇ ಹೊರಗಡೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಪೃಥ್ವಿ. ಬೇಗ ಬಾ, ವಿ ಆರ್ ವೇಟಿಂಗ್. ವಕೀಲ್ ಸಾಹೇಬ್ರೆ, ಏನಾಯ್ತು ವಕೀಲ್ ಸಾಹೇಬ್ರೆ? ಯಾಕೆ ಹಾಗಿದ್ದೀರಾ? ಅಗ್ನಿದೇವ್ ಮಯೂರಿ ನಮ್ಮ ಮನೆಗೆ ಬಂದಿದ್ದಾರೆ. ಏನು, ಇಲ್ಲಿಗೆ ಬಂದಿದ್ದಾರಾ? ನಮ್ ಕುಟುಂಬನ, ನಮ್ ಸಂತೋಷನ ಹಾಳು ಮಾಡಿರೋ ಆ ತಂದೆ ಮಗಳನ್ನ ನಾನ್ ಸುಮ್ನೆ ಬಿಡಲ್ಲ. ಇವತ್ ನಾನೊಂದ್ ಗತಿ ಕಾಣಿಸ್ತೀನಿ. ಆತರ ಪಡ್ಬೇಡ ಕಾವೇರಿ. ನಮ್ಮನ್ನ ಹುಡ್ಕೊಂಡು ಬಂದಿದ್ದಾರೆ ಅಂದ್ರೆ ಖಂಡಿತವಾಗೂ ಅವ್ರ ಮೈಂಡಲ್ಲಿ ಏನೋ ಯೋಚನೆ ಇರುತ್ತೆ ಕಾವೇರಿ. ಇಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅನಾವಶ್ಯಕವಾಗಿ ಮನೆಯವರೆಲ್ಲ ಗೊಂದಲಕ್ಕೊಳಗಾಗ್ತಾರೆ. ಅದಕ್ಕೆ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನಾವಿಬ್ಬರೇ ಇದನ್ನ ಸೈಲೆಂಟ್ ಆಗಿ ಹ್ಯಾಂಡಲ್ ಮಾಡೋಣ. ಬಾ ಕಾವೇರಿ. ಅಮ್ಮ, ಇವರಿಬ್ರು ಸರಿ ಎಲ್ಲಿಗೆ ಹೋಗ್ತಿದ್ದಾರೆ? ಅವ್ರಿಬ್ರು ಹೋಗೋದನ್ನ ನೋಡ್ತಾ ಇದ್ರೆ ನನಗೂ ಯಾಕೋ ಡೌಟ್ ಬರ್ತಾ ಇದೆ ಕಣೆ. ಹಾಗಾದ್ರೆ ಕ್ಲಿಯರ್ ಮಾಡ್ಕೊಳ್ಳೋಣ ಬಾ ಅಮ್ಮ. ತಂತಾನೆ ಚಿನ್ನದ ಬುಟ್ಟಿಲ್ ಬೀಳೋದು ಅಂದ್ರೆ ಇದೇ ಅನ್ಸುತ್ತೆ. ಒಂದ್ ಫ್ಯಾಮಿಲಿ ದೂರ ಆದ ತಕ್ಷಣ ಹೊಸ ಫ್ಯಾಮಿಲಿ ತಕ್ಷಣ ಸಿಕ್ಬಿಡ್ತು. ಅದೃಷ್ಟ ಮಯೂರಿ, ಅದು ದರಿದ್ರ ಹಿಡ್ದಂಗೆ ಹಿಡಿದ್ಬಿಟ್ರೆ ತಪ್ಪಿಸ್ಕೊಳ್ಳೋದು ಕಷ್ಟ ಅಲ್ವಾ? ನಮ್ಮಮ್ಮನೇ ಸಾಯಿಸ್ತೀಯಾ? ಕಾವೇರಿ, ಕಾವೇರಿ ಬಿಡು. ನಮ್ಮಮ್ಮನ್ ಸಾವಿಗೆ ಕಾವೇರಿ, ಕಾರಣ ಬಿಡು. ಆಗಿದ್ಯಾ? ನಮ್ಮಪ್ಪನ ಜೈಲಿಗೆ ಕಳ್ಸಿದ್ಯಾ? ಕಾವೇರಿ. ನನ್ ಕುಟುಂಬನೇ ದೂರ ಮಾಡಿದ್ಯಾ? ನಿನ್ನಂತವನ್ನ ಸುಮ್ನೆ ಬಿಡಬಾರ್ದು. ಕಾವೇರಿ ಬಿಡು, ಬಿಡು ಕಾವೇರಿ. ಬಿಡಲ್ಲ. ಅಪ್ಪನ್ ಬಿಡು. ಕಾವೇರಿ, ನಾನು ಹೇಳೋದು ಕೇಳು. ಬಿಡು ಕಾವೇರಿ. ನಮ್ಮಮ್ಮನೇ ಸಾಯಿಸ್ತೀಯಾ? ಬಿಡು ಅಂತ ನಿನ್ನಂತವ್ನ್ ಹೇಳ್ತಾ ಇದೀನಲ್ವಾ? ಬದುಕಿರ್ಬಾರ್ದು. ಅಮ್ಮ, ಮನೇಲಿ ಬಾಯಿ ಮುಚ್ಕೊಂಡು ಬಿದ್ದಿರ್ತಿದ್ಲು ಇವಳು. ಇವಾಗ ನೋಡಿದ್ಯಾ ಹೇಗ ಮಹಾಕಾಳಿ ತರ ಬದಲಾಗಿದ್ದಾಳೆ? ಅಪ್ಪ, ಇಲ್ಲ ವಕೀಲ್ ಸಾಹೇಬ್ರೆ, ಇಂಥವ್ರನ್ನ ಸುಮ್ನೆ ಬಿಟ್ಬಿಟ್ರೆ ನಮ್ಮಂತ ಎಷ್ಟೋ ಕುಟುಂಬಗಳು ಕಣ್ಣೀರ್ ಹಾಕ್ತಿರ್ಬೇಕಾಗತ್ತೆ. ನಿನ್ ಕುಟುಂಬಕ್ಕೆ ನಾನೇನ್ ಮಾಡ್ದೆ? ಏನೋ ಬಾಯಿ ಬಂದಾಗ ಮಾತಾಡ್ಬಿಟ್ರೆ ಅದ್ ಸತ್ಯ ಆಗ್ಬಿಡ್ತಾ? ಬಾಯ್ಗ್ ಬಂದ ಹಾಗಲ್ಲ, ನಿನ್ ಕೆಟ್ಟು ಬುದ್ಧಿ ಗೊತ್ತಿರೋದಕ್ಕೆ ಹೀಗ್ ಮಾತಾಡ್ತಿದ್ದೀನಿ. ತುಂಬಾ ದಿನಗಳ ನಂತರ ಬಂದಿದ್ದೀನಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಒಳ್ಳೆ ವಿಷಯ ಮಾತಾಡೋಣ ಅಂತ ಅನ್ಕೊಂಡ್ರೆ ವ್ಯಾಘ್ರ ಹುಲಿ ತರ ಮೇಲ್ ಬೀಳೋದು ತುಂಬಾ ತಪ್ಪು ಕಾವೇರಿ. ದೆವ್ವಗಳು ವೇದ ಹೇಳೋ ಹಾಗೆ ತಪ್ಪು ಸರಿ ಬಗ್ಗೆ, ಒಳ್ಳೇದ್ರ ಬಗ್ಗೆ ನೀನ್ ಮಾತಾಡ್ಬೇಡ. ನಿನ್ ಮುಖ ನೋಡಕ್ಕೆ ನಂಗೆ ಅಸಹ್ಯ ಆಗ್ತಿದೆ. ಹೋಗಿಲ್ಲಿಂದ. ಏಯ್ ಕಾವೇರಿ, ಇಲ್ಲಿಗೆ ನೀನ್ ಕರ್ದಿದ್ದಕ್ ಬಂದಿದ್ದಲ್ಲ, ಹೋಗನ್ ಕೂಡ್ಲೆ ಹೋಗಕ್ಕೆ. ಬಸ್ ಆಕ್ಸಿಡೆಂಟ್ ಅಲ್ಲಿ ನಿನ್ ಫ್ಯಾಮಿಲಿ ಹೋದ್ರೆ ನಮ್ಮಪ್ಪನ ಮೇಲೆ ಯಾಕೆ ಆರೋಪ ಹೊರಿಸ್ತಿದ್ಯಾ?
ಅಲ್ಲ, ಅದಾಗಿದ್ರಿಂದೇ ಅಲ್ವಾ ಪೃಥ್ವಿ ಬಗ್ಗೆ ನಿಜ ಗೊತ್ತಾಗಿದ್ದು. ಅವ್ರ ಬದುಕೆ ಇದ್ರೆ ಯಾವತ್ತೋ ಒಂದಿನ ನಿಜ ಗೊತ್ತಾಗ್ತಿತ್ತು. ನೀವೇನೋ ಸಹಾಯ ಮಾಡಿರೋ ಹಾಗೆ ಹುಚ್ಚರು ಥರ ಮಾತಾಡಬೇಡಿ. ಹೋಗ್ಲಿ ಪಾಪ ಅಂತ ಕೋಪ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ. ಇಲ್ಲ ಅಂದಿದ್ರೆ ಕಾರ್ ಬಂದಿರೋ ನೀವು ಆಂಬ್ಯುಲೆನ್ಸಲ್ಲಿ ಹೋಗ್ಬೇಕಾಗಿತ್ತು. ಅಪ್ಪ, ಇಷ್ಟು ದೂರ ಬಂದು ಇವ್ರ ಹತ್ರ ಏನ್ ಮಾತ್ ಕೇಳಿಸ್ಕೊಳ್ಳೋದು? ಬಂದಿರೋ ವಿಷಯ ಹೇಳಿ, ಬೇಗ ಹೋಗೋಣ. ಸರಿ, ಹಾಗಾದ್ರೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಶಿವದೇವ ನಾರಾಯಣಮ್ಮನ್ನ ಸಾಯಿಸ್ಬಿಟ್ಟು ಜೈಲಲ್ಲಿದ್ದಾನಲ್ವಾ, ಆ ವಿಷಯದ ಬಗ್ಗೆನೇ ಮಾತಾಡೋದಕ್ಕೆ ಬಂದಿದ್ದೀನಿ ವಕೀಲ್ ಸಾಹೇಬ್ರೆ. ಅನ್ಯಾಯವಾಗಿ ಯಾವ ತಪ್ಪು ಮಾಡದೇ ಇರೋ ಅವ್ರನ್ನ ಈ ಕೇಸಲ್ಲಿ ಸಿಕ್ಕಾಕ್ಸಿದ್ದು ಅಲ್ಲದೆ ಇನ್ನೇನು ಮಾಡಬೇಕಿತ್ತು ನೀನು? ಹಾ, ನಿಜನೇ. ನಮ್ಮಣ್ಣ ಅಮಾಯಕನೇ, ನಿರಪರಾಧಿನೇ. ಆ ವಿಷಯ ನಿನಗೂ ನನಗೂ ಗೊತ್ತಿರ್ಬೋದು, ಆದರೆ ಕೋರ್ಟಿಗೆ ಹೇಳೋಕ್ಕಾಗಲ್ವಲ್ಲ.